ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಶರಣರಲ್ಲಿ, ಅವಧೂತರಲ್ಲಿ, ಸಾಧು ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಮೌನೇಶ್ವರರು ಏನು ಗೋನಾಳದಲ್ಲಿ ಜನಿಸಿ ಅಲ್ಲಿಂದ ಬೆಳೆದು ದೊಡ್ಡವರಾಗಿ ಲೀಲೆಗಳನ್ನು ತೋರಿಸುತ್ತಾ ಲಿಂಗನ ಬಂಡಿಯೊಳಗೆ ಬಂದು ಅಲ್ಲಿ ನೆಲೆ ನಿಂತು ಅಲ್ಲಿಯೂ ಕೂಡ ಸಾಕಷ್ಟು ಲೀಲೆಗಳನ್ನು ತೋರಿಸಿದ್ದಾರೆ. ಪ್ರಮುಖವಾಗಿ ತಿರುಪತಿಗೆ ಹೋಗುವಂಥ ಏನು ಭಕ್ತಗಣಗಳಿತ್ತು, ಆ ಭಕ್ತಗಣಗಳಿಗೆ ತಾವಿದ್ದ ಪ್ರದೇಶದಲ್ಲಿಯೇ ತಿರುಪತಿ ವೆಂಕಟೇಶ್ವರನನ್ನು ಕರೆಸಿ ಅಲ್ಲಿಯೇ ನಿಲ್ಲಲು ತಿರುಪತಿ ತಿಮ್ಮಪ್ಪನಿಗೆ ಆಜ್ಞೆ ಮಾಡಿದಂಥವರು ಶ್ರೀ ಮೌನೇಶ್ವರರು. ಇವತ್ತಿನ ದಿವಸ ಆ ಅವುಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೀವು ಆಲಿಸಿ. ಅದರ ಜೊತೆಯಲ್ಲಿ ಈ ಗದ್ದನಕೆರೆಯ ಮಳೆರಾಜೇಂದ್ರ ಮಹಾಸ್ವಾಮಿಗಳ ಕರಸಂಜಾತನಾದಂತಹ ಹೊಳೆಯಾಲೂರಿನ ಎಚ್ಚರ ಮಹಾಸ್ವಾಮಿಗಳು, ಎಚ್ಚರೇಶ್ವರರು ಅಂತ ಹೇಳಿ ಅವ್ರಿಗೆ ಕರೀತಾರೆ. ಆ ಎಚ್ಚರೇಶ್ವರ ಮಹಾಸ್ವಾಮಿಗಳ ಆ ವಂಶವೃಕ್ಷ ಈಗಲೂ ಕೂಡ ಲಿಂಗನ ಬಂಡಿಯಲ್ಲಿ ಇದೆ. ಲಿಂಗನ ಬಂಡಿಯಲ್ಲಿ ಅವರು ಮೌನೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಲಿಂಗನ ಬಂಡಿಯಲ್ಲಿ ಮೌನೇಶ್ವರರು ನೆಲೆ ನಿಂತು ಅಲ್ಲಿಂದ ಅವರು ವರವಿಗೆ ಹೋಗಿ ವರವಿಯಲ್ಲಿ ಲಿಂಗ ಸ್ಥಾಪನೆ ಮಾಡಿ ಅಲ್ಲಿಂದ ತಿಂತಣಿಗೆ ಹೋಗಿ ಅವರು ಗವಿ ಪ್ರವೇಶವನ್ನು ಮಾಡಿದ ವಿಷಯ ನಿಮಗೆ ಈಗಾಗಲೇ ಅವರ ಇತಿಹಾಸದೊಳಗೆ ಬಂದದ, ಅದನ್ನು ಹೇಳಿದ್ದೇನೆ. ಈ ತಿಂತಣಿ ಮೌನೇಶ್ವರರ ಮಾನಸ ಪುತ್ರರಾದಂತಹ ಗಗನಾಪುರದ ಗಂಗಪ್ಪಯ್ಯ ಮಹಾಸ್ವಾಮಿಗಳು, ಅವರ ಶಿಷ್ಯರಾದಂತಹ ಗದ್ದನಕೆರೆ ಮಳೆರಾಜೇಂದ್ರ ಮಹಾಸ್ವಾಮಿಗಳು, ಮಳೆರಾಜೇಂದ್ರ ಮಹಾಸ್ವಾಮಿಗಳ ಶಿಷ್ಯರಾದಂತಹ ಹೊಳೆಯಾಲೂರಿನ ಎಚ್ಚರೇಶ್ವರ ಮಹಾಸ್ವಾಮಿಗಳು ಹುಟ್ಟಿದ್ದು ಲಿಂಗನ ಬಂಡಿಯಲ್ಲಿ. ಲಿಂಗನ ಬಂಡಿಯಲ್ಲಿ ಹುಟ್ಟಬೇಕಾದ್ರೆ ತಿಂತಣಿ ಮೌನೇಶ್ವರರು ಏನು ಲಿಂಗನ ಬಂಡಿಯಲ್ಲಿ ಲೀಲೆಗಳನ್ನು ತೋರಿಸಿ ಹೊರಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಒಂದು ಮಗು ಇಲ್ಲಿ ಜನನಾಗ್ತದೆ, ಆ ಜನನವಾದ ಮಗುವಿನಿಂದ ವಂಶವೃಕ್ಷ ಬೆಳೀತೈತಿ ಅಂತ ಹೇಳಿದ್ರು. ಆ ತಿಂತಣಿ ಮೌನೇಶ್ವರರ ಆ ಮಗುವನ್ನ ಏನಲ್ಲಿ ಅವರು ಉದ್ಭವಿಸ್ತಾರ, ಒಬ್ಬ ಮಗುವನ್ನ ಅಲ್ಲಿ ಕರುಣಿಸ್ತಾರ. ಆ ಮಗನ ವಂಶದ 4ನೇ ತಲೆಯಲ್ಲಿ ತಲೆಮಾರಿಗೆ ಹುಟ್ಟಿದವರೇ ಯಾರು ಅಂತಂದ್ರೆ ಹೊಳೆಯಾಲೂರಿನ ಎಚ್ಚರೇಶ್ವರ ಮಹಾಸ್ವಾಮಿಗಳು. ಹೊಳೆಯಾಲೂರಿನ ಎಚ್ಚರೇಶ್ವರ ಮಹಾಸ್ವಾಮಿಗಳು ತಮ್ಮ ಮೈ ಮೇಲಿನ ಚರ್ಮವನ್ನ ಅಂಗಿ ತೆಗಿ ಅಂತ ಹೇಳಿದಾಗ, ಈ ಮದುವೆ ಕಾರ್ಯದಲ್ಲಿ ದೇವಕಾರ್ಯ ಮಾಡುವಂಥ ಸಂದರ್ಭದೊಳಗೆ ನಿನ್ನ ಮೈ ಮೇಲಿನ ಬಟ್ಟೆಯನ್ನು ತೆಗಿಪ, ಮತ್ತೇನು ಅರಶಿಣ ನೀರು ಹಾಕ್ತೀವಿ ಅಂಥೇಳಿ ಆಚಾರ್ಯರು ಹೇಳಿದಾಗ ಆಯಿತು ಅಂಥೇಳಿ ಮೈ ಮೇಲಿನ ಅಂಗಿ ತೆಗಿಯಂದಾಗ ಚರ್ಮವನ್ನೇ ಸುಲಿದು ಅವರು ಒಂದು ಕಲ್ಲು ಬಂಡೆಯ ಮೇಲೆ ಲಿಂಗನ ಬಂಡಿಯಲ್ಲಿ ಹಾಕಿದ್ರು. ಅಂತಹ ಪವಾಡವನ್ನ ಬಾಲ್ಯದಲ್ಲೇ ಎಚ್ಚರೇಶ್ವರ ಮಹಾಸ್ವಾಮಿಗಳು ತೋರಿಸಿದ್ರು. ಆ ಚರ್ಮವನ್ನ ಎಲ್ಲಿ ಹಾಕಿದ್ರು, ಮತ್ತೆ ತಿಂತಣಿ ಮೌನೇಶ್ವರರು ತಿರುಪತಿ ತಿಮ್ಮಪ್ಪನನ್ನ ಅಲ್ಲಿ ನಿಲ್ಲುವಂತೆ ಎಲ್ಲಿ ಮಾಡಿದ್ರು ಅಂದ್ರೆ ಒಂದು ಬಂಡೆಯ ಮೇಲೆ ತಿರುಪತಿ ವೆಂಕಟೇಶ್ವರನ ಮೂರ್ತಿ ಅಲ್ಲಿ ಮೂಡಿದೆ. ಆ ಭಾವಚಿತ್ರವನ್ನ, ಅದಲ್ಲದೆ ಅವರ ವಂಶವೃಕ್ಷ ಯಾವ ರೀತಿ ಬೆಳೀತು ಅನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಹೇಳುವುದರ ಜೊತೆಗೆ ತೋರಿಸ್ತೀನಿ. ನೀವು ಕೂಡ ಅದರ ಜೊತೆ ಎಚ್ಚರೇಶ್ವರ ಮಹಾಸ್ವಾಮಿಗಳ ವಂಶವೃಕ್ಷ
ಅದು ಈಗ ಯಾರಿದ್ದಾರೆ ಅವರೂ ಕೂಡ ಈ ಇತಿಹಾಸವನ್ನ ಅವರೇ ಹೇಳ್ತಾರೆ. ಅದರ ಜೊತೆ ಅವರ ಮನೆ ಯಾವ ರೀತಿ ಈಗ ಇದೆ ಅನ್ನುವುದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಯಾಕಂದ್ರೆ ಮೌನೇಶ್ವರರು ಬಹಳಷ್ಟು ಲೀಲೆಗಳನ್ನ ಮಾಡಿ ಲೋಕವನ್ನ ಉದ್ಧಾರ ಮಾಡಿದಂತಹ ಮಹಾನ್ ಪುರುಷ. ಹಾಗೆ ಬಂದಂತಹ ಏನು ನಾನು ಹೇಳಿದೆ, ಗದ್ದನಕೇರಿ ಮಳೆ ರಾಜೇಂದ್ರ ಆಗಿರ್ಬೋದು, ಮೌನೇಶ್ವರರ ಶಿಷ್ಯರಾದಂತಹ ಮಾನಸ ಪುತ್ರನಾದಂತಹ ಗಗನಾಪುರದ ಗಂಗಪ್ಪ ಯಜ್ಜನವರಾಗಿರ್ಬೋದು, ಮಳೆ ರಾಜೇಂದ್ರನ ಶಿಷ್ಯರಾದಂಥ ಎಚ್ಚರೇಶ್ವರ ಮಹಾಸ್ವಾಮಿಗಳು ಯಾವ ರೀತಿ ಲೀಲೆ ಮಾಡಿದರು ಅನ್ನುವಂಥದ್ದನ್ನ ಒಂದೆರಡು ಮೂರು ನಾನು ಹೇಳಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಆ ಹೊಳೆಯಾಲಿನ ಎಚ್ಚರೇಶ್ವರ ಮಹಾಸ್ವಾಮಿಗಳ ವಂಶಸ್ಥರು ಸಂಪೂರ್ಣವಾಗಿ ಆ ಮಾಹಿತಿಯನ್ನ ಅವರೇ ಹೇಳ್ತಾರೆ. ಅದನ್ನ ನೀವು ಸಂಪೂರ್ಣವಾಗಿ ನೋಡ್ರಿ. ಅದರ ಜೊತೆ ಆ ಲಿಂಗನ ಬಂಡಿಯಲ್ಲಿ ಯಾವ ರೀತಿ ತಿರುಪತಿ ತಿಮ್ಮಪ್ಪ ನೆಲೆಸಿದ ಅನ್ನುವಂಥದ್ದು, ಮತ್ತು ಈಗಾಗಲೇ ಹೊಳೆಯಾಲೂರಿನ ಎಚ್ಚರೇಶ್ವರ ಸ್ವಾಮಿಗಳು ಬಳಸಿದಂತಹ ವಸ್ತುಗಳು, ಅವರ ಪಾದುಕೆಗಳು, ಚಪಕೊಡಲಿ, ಇವುಗಳನ್ನೆಲ್ಲವನ್ನ ನಾನು ಮುಂದಿನ ಈ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಸಂಪೂರ್ಣವಾಗಿ ನೋಡಿ ನೀವು ಕೃತಾರ್ಥರಾಗಿ ಅಂತ ಹೇಳ್ತಾ ಆ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ. ओम 1,81,500 पैगंबर जिता पीर जगत गुरु मौन दीन ದೇವದೇವ ಶಿಖಾಮಣಿ ಅಲ್ಲಮ ಪ್ರಭು ದೀನ್ ಇರುವುದುವರೆಗೂ ಮೆರೆಯುವುದು ಲಿಂಗನ ಬಂಡಿ ಸ್ಥಿರವಾಗಿರುವುದು ತಿಂತಣಿ ಬಹುಪರಾಕ್ ಪಾರ್ವತಿ ಪತಿ ಹರ ಮಹಾದೇವ್. ಮೌನೇಶ್ವರರು ಹೇಳಿದಂತೆ, ಈ ಶ್ಲೋಕದಲ್ಲಿ ಹೇಳಿದಂತೆ, ಮೌನೇಶ್ವರರು ಸುರಪುರ ತಾಲೂಕು ಗೋನಾಳದಲ್ಲಿ ಜನಿಸಿ ಅಲ್ಲಿಂದ ವರವಿ ಕ್ಷೇತ್ರಕ್ಕೆ ಆಗಮಿಸಿ ಅಲ್ಲಿ ಕೆಲವೊಂದು ದಿವಸ ಪವಾಡಗಳನ್ನು ಮಾಡಿ ತದನಂತರ ಲಿಂಗನಬಂಡಿ ಗ್ರಾಮಕ್ಕೆ ಆಗಮಿಸಿ ಲಿಂಗನಬಂಡಿಯಲ್ಲಿ ಸಾಕಷ್ಟು ದಿವಸ ಇಲ್ಲಿ ವಾಸವಿದ್ದು ಹಲವಾರು ಪವಾಡಗಳನ್ನು ಅವರು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ತಿರುಪತಿ ವೆಂಕಟೇಶ್ವರನ ದರ್ಶನವನ್ನು ಕೂಡ ಇಲ್ಲಿ ನಮ್ಮ ಗ್ರಾಮದಲ್ಲೇ ಮಾಡಿಸಿರುತ್ತಾರೆ. ತಿರುಪತಿಗೆ ಹೋಗುವಂಥ ಭಕ್ತಾದಿಗಳನ್ನು ತಡೆದು ನೀವು ಅಲ್ಲಿಗೆ ಯಾಕೆ ಹೋಗ್ತೀರಿ, ಇಲ್ಲೇ ವೆಂಕಟೇಶ್ವರ ಬರ್ತಾನಂಥೇಳಿ ಇಲ್ಲಿಗೆ ವೆಂಕಟೇಶ್ವರನ ಕರೆಸಿ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನವನ್ನು ಇಲ್ಲಿ ಎಲ್ಲ ಭಕ್ತರಿಗೆ ಈಗಲೂ ಯಾವಾಗಾದರೂ ವೆಂಕಟೇಶ್ವರರ ಮತ್ತು ಹರಿಹರರ ಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿ ನಮ್ಮ ಲಿಂಗನಬಂಡಿ ಇದೆ. ಅದ ನಂತರ ಮೇಲೆ ಗುಡ್ಡದ ಮೇಲೆ ಇರುವ ಅಕ್ಷಯ ಪಾತ್ರೆಯಲ್ಲಿ ವಿಶ್ವಕರ್ಮದ ಎಲ್ಲ ಕುಲ ಬಂದವ್ರನ್ನ ಕರೆಸಿ ಪ್ರಸಾದವನ್ನು ನೀಡಿದ ಸ್ಥಳವೂ ಇಲ್ಲಿ ನಮ್ಮ ಲಿಂಗನಬಂಡಿಯಲ್ಲಿದೆ. ಸಾಕಷ್ಟು ಪವಾಡಗಳನ್ನು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವರು ಮಾಡಿ ಇಲ್ಲಿಂದ ನೇರವಾಗಿ ತಿಂತಣಿ ಗ್ರಾಮಕ್ಕೆ ಅವರು ಪವಾಡವನ್ನು ಬೆಳೆಸ್ಕೊಳ್ತಾ ಹೋಗಿದ್ದಾರೆ. ಅದೇ ರೀತಿಯಾಗಿ ಮೌನೇಶ್ವರರ ಶಿಷ್ಯರಾದಂಥ ಎಚ್ಚರ ಸ್ವಾಮಿಗಳು ಇವತ್ತೇನು ಹೊಳೆಯಾಲೂರದಲ್ಲಿ ಎಚ್ಚರ ಸ್ವಾಮಿ ಮಠ ಇದೆ, ಅವರು ಜನಿಸಿದ್ದು ಕೂಡ ಇಲ್ಲೇ ನಾವು ಇರ್ತಕ್ಕಂಥ ಇದೇ ಮನೆಯಲ್ಲಿ ಜನಿಸಿದ್ದಾರೆ. ಅವರ ತಂದೆ ತಾಯಿ ಗದ್ಗಿಗಳು ಸಹ ಇಲ್ಲೇ ನಮ್ಮ ಗ್ರಾಮದಲ್ಲೇ ಇವೆ. ಅಯ್ಯಪ್ಪಯ್ಯ ಮತ್ತು ಕೋನಮ್ಮ ಅಂತಂದು ಎಚ್ಚರ ಸ್ವಾಮಿಗಳ ತಂದೆ ತಾಯಿಯವರು. ಅವರು ಮೌನೇಶ್ವರರ ಸೇವಾ ಮಾಡಿ ಮೌನೇಶ್ವರ ಅನುಗ್ರಹದಿಂದನೇ ಎಚ್ಚರ ಸ್ವಾಮಿಗಳು ಜನಿಸಿ ಇದೇ ಕ್ಷೇತ್ರದಲ್ಲಿ ಜನಿಸಿ ಇಲ್ಲಿಂದ ಅವರು ಮುಂದೆ ಗದ್ದನಕೇರಿಯ ಮಳೆಯಪ್ಪಜ್ಜನ ಹತ್ರ ಹೋಗಿ ಅಲ್ಲಿ 12 ವರ್ಷಗಳ ಕಾಲ ಸೇವಾ ಮಾಡಿ ಅಲ್ಲಿಂದ ತದನಂತರ ಅವರು ಹೊಳೆಯಾಲೂರು ಗ್ರಾಮಕ್ಕೆ ನೆಲೆಸಿ ಅಲ್ಲಿ ಜೀವಂತ ಗವಿ ಪ್ರವೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಚ್ಚರ ಸ್ವಾಮಿಗಳ ವಂಶಸ್ಥರಾಗಿ ನಾವು ಇಲ್ಲಿ ಆ ಮೌನೇಶ್ವರನ ಸೇವೆ ಮಾಡ್ಕೊತ ಇಲ್ಲಿ ವಂಶ ಪರಂಪರೆಯಾಗಿ ನಾವೇ ಆ ಸೇವೆಯನ್ನು ಮಾಡ್ಕೊತ ಇಲ್ಲೇ ಇದ್ದೇವೆ ಲಿಂಗನಬಂಡಿ ಒಳಗೆ. ಇಲ್ಲಿ ನಮ್ಮ ಗ್ರಾಮದಲ್ಲಿರುವಂಥ ಎಚ್ಚರ ಸ್ವಾಮಿ ಕೆರಿನೂ ಅಂತಾರೆ, ಎಚ್ಚರ ಸ್ವಾಮಿ ಗುಂಡನು ಅಂತಾರೆ. ಅದಕ್ಕೆ ಎಚ್ಚರ ಸ್ವಾಮಿಗಳಿಗೆ ವಯಸ್ಸಿಗೆ ಬಂದ ಟೈಮ್ನಲ್ಲಿ
ಬಾಗಲಕೋಟೆಯಿಂದ ಅವ್ರಿಗೆ ಕನ್ಯಾ ಕೊಡಕ್ಕೆ ಬರ್ತಾರೆ. ಕನ್ಯಾ ಕೊಡಕ್ಕೆ ಬಂದ ಹೊತ್ನಾಗ ಸ್ನಾನ ಮಾಡಿ ಬರ್ತೀನಿ ಅಂತಂದು ಹೋಗಿ ಏನು ಇವತ್ತು ಇಲ್ಲಿ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಎಚ್ಚರ ಸ್ವಾಮಿ ಕೆರೆ ಐತಲ್ಲ, ಅಲ್ಲಿ ಹೋಗಿ ಅವ್ರು ತಮ್ಮ ಇಡೀ ಚರ್ಮವನ್ನು ಬಿಚ್ಚಿ ಅಲ್ಲಿ ಹಾಕಿ ತಪಸ್ಸು ಮಾಡ್ಕೊತ ಕುಂತಾರ. ಅವಾಗ ಆಮೇಲೆ ಅವರು ಎಲ್ಲ ಬೀಗರು ಅಲ್ಲಿ ಹುಡುಕೊಂತ ಹೋಗಿ ಅವರ ಸ್ವರೂಪವನ್ನು ನೋಡಿ ಅವ್ರು ಗಾಬರಿಯಾಗಿಂತ ಪವಾಡ ಪುರುಷರ ಜೋಡಿ ನಾವು ಹೆಂಗೆ ಬಿಗ್ತನ ಮಾಡೋದು ಅಂತಂದು ಅವರು ವಾಪಸ್ ಹೋದ ನಂತರ ಅವರು ತಂದೆ ಅಪ್ಪಣೆಯನ್ನು ತೆಗೆದುಕೊಂಡು ಗದ್ನಿಕೇರಿಗೆ ಹೋಗಿ ಗದ್ನಿಕೇರಿ ಮಳೆಯಪ್ಪಜ್ಜರ ಹತ್ರ ಸೇವೆ ಮಾಡ್ಕೊತ ಅಲ್ಲಿ ಕೆಲ ಕಾಲ ಇದ್ದು ಅಲ್ಲಿಂದ ಅವರು ಮುಂದೆ ಹೊಳೆಯಲ್ಲೂರಿಗೆ ಬಂದು ಐಕ್ಯ ಹಾಕಾರ. ಈಗಲೂ ನಮ್ಮ ಲಿಂಗಲಬಂಡಿ ಗ್ರಾಮದಲ್ಲಿ ಎಚ್ಚರ ಸ್ವಾಮಿ ಕೆರೆ ಅಥವಾ ಎಚ್ಚರ ಸ್ವಾಮಿ ಗುಂಡ್ ಅಂತಂದು ಪ್ರಸಿದ್ಧವಾದ ಸ್ಥಳ ಅಲ್ಲಿ ನಮ್ಮ ಲಿಂಗಲಬಂಡಿ ಗ್ರಾಮದಲ್ಲಿ ಇದೆ. ಈಗಲೂ ಅದನ್ನು ನೋಡ್ಬೋದು ನಾವು ಪ್ರತ್ಯಕ್ಷವಾಗಿ. ಆಮೇಲೆ ಎಚ್ಚರ ಸ್ವಾಮಿಗಳು ಉಪಯೋಗಿಸದಂತ ಅಥವಾ ಬೋಣಪ್ಪಜ್ಜರು ಉಪಯೋಗಿಸದಂತ ಯಾವ್ದಾದ್ರು ಸಾಮಗ್ರಿಗಳು ತಮ್ಮ ಮನೆಯಲ್ಲಿ ಅದಾವ್ರಿ. ಚಪ್ಪಗಡ್ಲಿ ಐತ್ರಿ, ಆಮೇಲೆ ಪಾದರಕ್ಷದ ವಾಸ್ತ ಐತಿ, ಆಮೇಲೆ ಅವ್ರ ಕುರಿಕಾದಂಥ ಬೆತ್ತ ಐತಿ, ಆಮೇಲೆ ಅಕ್ಷಯ ಪಾತ್ರೆ ಐತಿ. ಸಾಕಷ್ಟು ಅವ್ರ ಪವಾಡಗಳು ಇನ್ನೂ ಜೀವಂತವಾಗಿ ಅದಾವು. ಈಗಲೂ ಯಾವ್ದಾದ್ರು ವಿಶೇಷ ಪವಾಡಗಳು ಇಲ್ಲಿ ನಡೆಯುವಂತದ್ದು ಏನಾದ್ರು ಕಂಡು ಬಂದವ್ರಿ ನಮ್ಗೆ? ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಮಳೆ ಬರ್ಲಿಕ್ಕಂದ್ರೆ ಬಂದಲ್ಲಿ ಗುಡ್ಡದಾಗ ಬಿಂದಿಗೆ ತುಂಬಿಟ್ಟು ಮಳೆ ಕೇಳ್ತಾರ. ಸಾಕಷ್ಟು ಪವಾಡಗಳು ಇವತ್ತಿಗೂ ಮೌನೇಶ್ವರ ಪವಾಡಗಳು ಹಿಂದೆ ಆಗಿದ್ದು ಅದ ಟೈಪ್ ಅದಾವ ಈಗನು. ಈ ವರ್ಷದ ಕಾಲಕ್ಕೆ ಯಾವ ರೀತಿ ಮಳೆ ಬೆಳೆಯೋದು ಸೂಚನೆ ಆಗಿತ್ತು? ಸಮೃದ್ಧಿ ಆಗತ್ರಿ ಈ ಸಲ. ಸಮೃದ್ಧಿಯಾಗಿ ಮಳೆ ಬೆಳೆ ಆಗತೈತ್ರಿ, ಸಮೃದ್ಧಿಯಾಗಿ ಆಗತ್ರಿ. ಆಮೇಲೆ ಈ ಮಠದ ಪರಂಪರೆಯಲ್ಲಿ ಈಗ ನಿಮ್ ಎಷ್ಟನೇ ತಲೆಮಾರವರೆಗೆ ನೀವು ಬಂದಿದ್ದು? ಎಚ್ಚರ ಸ್ವಾಮಿಗಳು ಹುಟ್ಟಿದ್ದು ಅವರು ಎಷ್ಟನೇ ತಲೆಮಾರಿಂದ ಇದ್ದಿತ್ತು? ಎಚ್ಚರ ಸ್ವಾಮಿಗಳು ಸುಮಾರು 250-300 ವರ್ಷ ಆಗಿರ್ಬೇಕ್ರಿ. ಅಲ್ಲಿಂದ ನಮ್ದು ವಂಶಾವಳಿ ಇತ್ತಲ್ಲ, ಈ ವಂಶಾವಳಿ ಐತಲ್ರಿ, ಇದೇ ಪ್ರಕಾರವಾಗಿ ಅಂದ್ರೆ ಎಚ್ಚರ ಸ್ವಾಮಿಗಳು ಹುಟ್ಟಿದ್ದು ನೀಡಿ ಬರುದ್ರ ಬಾಯಲ್ಲಿ ಹೇಳ್ಕೊ. ಲಿಂಗಯ್ಯ ನಮ್ಮ ವಂಶಿಕರು ವರುವಿನ ಲಿಂಗಯ್ಯ. ಇವರು ಮೌನೇಶ್ವರ ವರಹಸ್ತದಿಂದ ಜನಿಸಿದಾರೆ. ಇವರು ವರವಿನ ಲಿಂಗಯ್ಯ ಸ್ವಾಮಿಗಳು. ಇವ್ರಿಗೆ 3 ಜನ ಮಕ್ಕಳು ಬರ್ತಾರೆ, ಗೋಲಪ್ಪಯ್ಯ, ದಾನಪ್ಪಯ್ಯ, ಕಸ್ತೂರಿ ಲಿಂಗಯ್ಯ ಅಂತಂದು. ಅದರೊಳಗೆ ದಾನಪ್ಪಯ್ಯನ ವಂಶದಿಂದ ಹಿರಿಯ ಅಯ್ಯಪ್ಪಯ್ಯ ಸ್ವಾಮಿಗಳು, ಅವ್ರಲಿಂದ ಅಲಮಯ್ಯ ಸ್ವಾಮಿಗಳು, ಎಚ್ಚರ ಸ್ವಾಮಿಗಳು, ಲಿಂಗಪ್ಪಯ್ಯ ಸ್ವಾಮಿಗಳು ಅಂತ ಬರುತ್ತೆ. ತದನಂತರವಾಗಿ ಇವರು ನರಸಪ್ಪಯ್ಯ ಸ್ವಾಮಿಗಳು, ಅಯ್ಯಪ್ಪಯ್ಯ ಸ್ವಾಮಿ ಅಂತ ಹಿಂಗೆ ಬಂದು ಮುಂದೆ ಲಿಂಗಯ್ಯ ಸ್ವಾಮಿ, ಅಲ್ಮಯ್ಯ ಸ್ವಾಮಿಗಳು ಬರ್ತಾರೆ. ಅವರಿಂದ ಇಲ್ಲಿ ಮತ್ತು ಉಳೆಪ್ಪಯ್ಯ ಸ್ವಾಮಿಗಳು, ಅಯ್ಯಪ್ಪಯ್ಯ ಸ್ವಾಮಿ, ಮಾನಪ್ಪಯ್ಯ ಸ್ವಾಮಿ. ಈ ಮಾನಪ್ಪಯ್ಯ ಸ್ವಾಮಿ ಯಾರು ಗದ್ಗಿಲ್ಲೇ ಐತ್ರಿ, ಬಾವಿ ಹತ್ರ. ಹ್ಞೂ ರೀ. ಇವ್ರಲಿಂದನ ಲಿಂಗಪ್ಪಯ್ಯ ಸ್ವಾಮಿ, ಅಯ್ಯಪ್ಪಯ್ಯ ಸ್ವಾಮಿ, ಅಲ್ಮಯ್ಯ ಸ್ವಾಮಿ ಇವ್ರು ಬರ್ತಾರೆ. ಇಲ್ಲಿಂದ ಮುಂದೆ ಮತ್ತು ಉಳ್ವೇಂದ್ರ ಸ್ವಾಮಿಗಳು ನಮ್ಮ ಅಜ್ಜಾರು 1945ರಾಗಿದ್ದ. ನಮ್ಮ ಅಜ್ಜಾರ್ಲಿಂದ ನಮ್ಮ ಅಪ್ಪಾರ್ರಿ, ನಮ್ಮ ಕಾಕಾರು, ನಾವು, ನಮ್ಮ ಅಣ್ಣಾರು. ಇಲ್ಲಿ 7ನೇ ತಲೆಮಾರಕ್ಕೆ ಎಚ್ಚರ ಸ್ವಾಮಿ ಅವರು ಇಲ್ಲಿ ಹುಟ್ಟಿದ್ರು. ಇಲ್ಲಿ 7ನೇ ತಲೆಮಾರಕ್ಕೆ ಉಳಿವೆ ಸ್ವಾಮಿ, ಎಚ್ಚರ ಸ್ವಾಮಿ ಅದರಲ್ರಿ, ಇವ್ರ ರೀ ಹೊಳೆಯಲ್ಲೂರಾಗ ಜೀವಂತ ಗೈ ಪ್ರವೇಶ ಆಗಿದ್ದವ್ರು. ಹ್ಞೂ ರೀ. ಇದು 7ನೇ ತಲೆಮಾರ ಹಿಡ್ಕೊಂಡು ಅವ್ರು ಎಚ್ಚರ ಹ್ಞೂ ರೀ. ಹ್ಞೂ ರೀ. ಅದು ಪ್ರಥಮ ವರವಿನ ಲಿಂಗಯ್ಯ ಅಂತ. ವರವಿನ ಲಿಂಗಯ್ಯ ಇವ್ರ ಮೂಲ ಪುರುಷರು. ಇವ್ರ ಮ್ಯಾಲ ಗದ್ದಿಗೆ ಗುಡಿ ಮೇಲೆ ಐತ್ರಿ, ಗುಡ್ಡದ ಮೇಲೆ ಐತ್ರಿ. ಅವರು ತಿರುಪತಿಗೆ ಹೋಗೋ ಕಾಲಕ್ಕೆ ಇಲ್ಲಿ ಮೌನೇಶ್ವರ ಹಿಂಗ್ ಲಿಂಗದ ಮೇಲೆ ಕೈ ಇಟ್ರಿ ಒಂದು ಕೂಸು ಉದ್ಭವ ಮಾಡ್ತಾರ್ರಿ. ಆ ಕೂಸಿನಿಂದನೇ ಇದು ವಂಶ ಬೆಳ್ಕಂತ ಬರ್ತದೆ. ಆ ವರವಿನ ಲಿಂಗ ನಾವು ಶೆಕ್ಕ ನಮ್ದು ಉಳ್ದಿದ್ರಿ. ಈಗ ಅವ್ರ ಗದ್ದಿಗೆ ಅಲ್ಲಿ ತೇರೇನು ಹೋಗಿ ಪಾದಗಟ್ಟೆ ಐತಲ್ರಿ, ಅದ ರೀ ಅಲ್ಲೇನು ಗುಡಿ ಐತಲ್ರಿ, ಅದ ಲಿಂಗಪ್ಪಯ್ಯನ ಗುಡಿ ರೀ. ಮೂಲ ವನ್ಯ ಪುರುಷರು ಏನದಾರಲ್ರಿ, ಇವ್ರ ಗದ್ದಿಗೆ ಅಲ್ಲೇ ಗುಡ್ಡದ ಮೇಲೆ ಐತ್ರಿ ಮೇಲೆ. ಇಲ್ಲಿಂದ ಬಿಟ್ಟು ತಿಂತಿಗೆ ಹೋಗೋ ಕಾಲಕ್ಕ ಇದನ್ನೆಲ್ಲ ನೋಡ್ಕೊಂಡು ಹೋಗಕ್ ಒಬ್ರು ಬೇಕಾಗತ್ತಲ್ರಿ, ಅವಾಗ ಇವ್ರನ್ನ ಉದ್ಭವ ಮಾಡಿಸ್ತಾರ್ರಿ. ಇವ್ರಲಿಂದನ ವಂಶ ಬೆಳ್ಕಂತ ಇವ್ರ ಕೈಯಾಗ ಅವ್ ಕುರಿಕಾದ ಬೆತ್ತ, ಆಮೇಲೆ ಅಕ್ಷಯ ಪಾತ್ರೆ ಎಲ್ಲ ಕೊಟ್ಟೋಗ್ಯಾರ. ಆಮೇಲೆ ಇಲ್ಲಿ ಮ್ಯಾಗ ಲಿಂಗಲಬಂಡಿದ ಏನು ಇದು ಪ್ಲೇಸ್ ಐತಲ್ರಿ, ಅಲ್ಲಿ ಒಂದು ರೌಂಡ್ ಒಂದು ಸರ್ಕಲ್ ಐತಲ್ರಿ, ಅದು ಗಾಣದ ವಾಳ್ರಿ. ಅದು ಮೌನೇಶ್ವರ ಗಾಣ ಆಡಿದ್ರಿ. ಅದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ. ಅದು ಮೌನೇಶ್ವರ ಶಿಷ್ಯರಿ ಅವ್ರು, ಗಾಣಿಗೆರ್ ಪರ್ವತಪ್ಪ ಅಂತಂದ್ರೆ ಈ ಗೋನಾಳದಾಗ ಯಾವ ತರ ಐತ್ರಿ ಅದ ಟೈಪ್ನ ಇಲ್ಲಿ ಗಾಣದ ಒಳ್ಳ ಐತ್ರಿ. ಇಲ್ಲಿ ಮೂಲವಾಗಿ ಗಾಣಿಗೆರ್ ಮನಿ ಐತ್ರಿ ಇಲ್ಲಿ. ಅಂದ್ರ ಅದು ಕಾಲಾಂತರದಾಗ ಅವ್ರು ಬಿಟ್ಟು ಹೋಗ್ಯಾರ. ಇಲ್ಲಿ ಆ ಒಳ್ಳ ಒಂದ ಉಳ್ದೈತ್ರಿ. ಆಮೇಲೆ ಅದು ಮುಂದೆ ಇನ್ನೊಂದು ಅಲ್ಲಿ ತೇರ ಎಳೆಯಲ್ಲಿ ಐತಲ್ರಿ, ಅದು ಅಕ್ಷಯ ಪಾತ್ರ ರೀ. ನಮ್ಮ ವಿಶ್ವಕರ್ಮ ಸಮಾಜದ 5 ಗೋತ್ರದವ್ರನ್ನ ಕರೆಸಿ ಅಲ್ಲಿ ಮಾನಪ್ಪಯ್ಯ ಅನ್ನ ಪ್ರಸಾದ ಮಾಡ್ರಿ.
ನೀವು 5 ಗೋತ್ರದವ್ರು ಕೂಡಿದ್ರಾಗ ಊಟ ಮಾಡ್ರಿ ನಿಮ್ಗೆ ಮುತ್ತು ರತ್ನ ಮಾಡೋ ವಿದ್ಯೆ ಹೇಳ್ತೀನಿ ಅಂತಂದ್ರಿ. ಅಂದ್ ಹೊತ್ನಾಗ ಇವ್ರು ಸ್ವಲ್ಪ ಅವಾಗಿನ ಕಾಲದಾಗ ಊಟ ಮಾಡಿಲ್ರಿ ಇವ್ರು. ನಾನು ಹೆಚ್ಚ ನೀನು ಹೆಚ್ಚ ಅಂತಂದು ಬಿಡದೇಳ್ರಿ. ಅವಾಗ ಒಂದು ಶ್ಲೋಕ ಹೇಳ್ಯಾರ್ರಿ ಮೋನಪ್ಪಯ್ಯನವ್ರು. ಕುರುಬನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಇರೋದಾಗುತ್ತಿದ್ದೆ, ಗರ್ವಿ ಪಂಚಾಳರ ಹೊಟ್ಟೆಯಲ್ಲಿ ಹುಟ್ಟಿ ಕಿರಿದಾದೆ ಬಸವಣ್ಣ ಅಂತ ಒಂದು ಶ್ಲೋಕ ಬರ್ತಾರೆ. ಅದು ಅವಾಗ ಅದು ಪ್ರಸಾದ ಮಳಿಗೆ ಬಂದು ಹರ್ಕೊಂಡು ಹೊಂಟದ್ನಾಗ ಆ ಕುರುಬರು ಜ್ಞಾನಪ್ಪಯ್ಯ ಅನ್ನತ್ರಿ ಅದನ್ನ ಪ್ರಸಾದ ತಗೊಂಡ್ ಹೋಗ್ಕನ್ರಿ ಮನಿಗೆ. ಈಗನು ಆತನ ಗದ್ಗೆ ಐತ್ರಿ ಇಲ್ಲಿ. ಹ್ಞೂ ರೀ, ತೆಳಗೈತ್ರಿ ಇಲ್ಲಿ ಗುಡ್ಡದ ತೆಳಗ. ಈಗ ಮತ್ತೆ ಈಗ ಅವಾಗಿಂದ ಅದು ಊಟ ಮಾಡಿಲ್ಲ ಇದು ಕುಲದವರು ಅಂತ ಅಂದ್ರಲ್ಲ. ಹ್ಞೂ ರೀ, ಅವ್ರಿಗೂ ಅವಾಗ ಮೌನೇಶ್ವರ ಏನ್ ಅವ್ರಿಗೆ ಏನು ಶಾಪ ಅದು ಕೊಟ್ರ? ಶಾಪ ಕೊಟ್ರಿ ಅವಾಗ. ಪಂಚಾಳದವ್ರು ಹಂಚಿಗಿಂತ ಕಡಿಯಾಗಿ ಹೋಗ್ಲಿ ಅಂತಂದು ಶಾಪ ಕೊಟ್ರಿ ಅವಾಗ. ಅದು ಒಳ್ಳೆ 5 ಗೋತ್ರದವ್ರು ಹೋಗಿ ಅಲ್ಲಿ ನಡ್ಕೊಂಡ್ರಿ. ಇವತ್ತಿಗಿನ ಐತ್ರಿ ಅದು ಶಕ್ತಿ ಐತ್ರಿ. ಅದು ಅಭಿಷೇಕ ಮಾಡಿಸ್ತಾರ. ಈಗ ನಮ್ಮ ಮಂದಿ ಬಂದ್ರಿ. ಈಗ ಶಾಪ ವಿಮೋಚನೆ ಆಗೈತಲ್ರಿ? ಆಗೈತ್ರಿ, ಶಾಪ ವಿಮೋಚನೆ ಆಗೈತ್ರಿ. ಈಗ ಸಾಕಷ್ಟು ಈಗ ಇದು ಇಂಪ್ರೂವ್ಮೆಂಟ್ ಐತ್ರಿ ಈಗ ನಮ್ಮ ಸಮಾಜದಾಗ. ಆಮೇಲೆ ಒಬ್ಬತ್ತ ಬಾಳನಗೌಡ ಅಂತಂದು ಅವ್ರು ಮೌನೇಶ್ವರ ಶಿಷ್ಯರ್ರಿ. ಅವ್ರದ್ದು ಗದ್ಗೆ ಇಲ್ಲೇ ಕೆರೆಯಾಗ ಐತ್ರಿ, ತೆಳಗ ದೇವ್ರಿಗೆ ಹೋಗೋ ದಾರಿಗೆ ಐತ್ರಿ. ಅದು ಮೌನೇಶ್ವರ ಗುಡಿಗೆ ಹೋಗ್ಬಂದ್ರಿ. ಅವ್ರಿಗೆ ಮೌನೇಶ್ವರ ಆಶೀರ್ವಾದ ಮಾಡಿ ಆತಗೆ ಜನಿವಾರ ಹಾಕ್ಯಾನ್ರಿ. 7 ಊರ್ ಗೌಡಿಕೆ ಮಾಡಿದ್ನಂತ್ರ ಆತ. ಗೌಡಿಕೆ ಮಾಡಿ ಇಲ್ಲಿ ಅವ್ರದ್ದು ಬಾಳನಗೌಡನ ಗದ್ಗೆ ಅಂತ ಈಗನೂ ಐತ್ರಿ ಅಲ್ಲಿ. ಆಮೇಲೆ ಈಗ ಈ ಮಠದ ವತಿಯಿಂದ ವರ್ಷದ ಏನ್ ಪ್ರಾರಂಭದ ಹಿಡ್ಕೊಂಡ ದಂಡಿಯವರೆಗೂ ಯಾವ್ಯಾವ ಈ ಮಠದ ಕಾರ್ಯಕ್ರಮಗಳು ನೀವು? ಯುಗಾದಿ ಪಾಡ್ಯದ ದಿವಸ ತೇರ್ ಹೊರಗೆ ತರ್ತೀವ್ರಿ. ಮ್ಯಾಲ ಗುಡ್ಡದ ಮ್ಯಾಗಿಂದ ತೇರ್ ತಂದು ನಂತರ ಏನು ದವನ್ ಹುಣ್ಣಿಮೆ ಬರ್ತಲ್ರಿ, ದವನ್ ಹುಣ್ಣಿಮೆ ಒಂದ್ ದಿವ್ಸ ಮುಂದಿದ್ದಾಗ ಕಳಸ ಪೂಜೆ ಅಂತ ಮಾಡ್ತೇವ್ರಿ. ಆಮೇಲೆ ಅದು ಹುಣ್ಣಿಮೆ ದಿವಸ ರಥೋತ್ಸವ ಆಗತ್ರಿ. ಅದ್ರ ಮರು ದಿವಸ ಕಡಿಬಿನ ಕಾಳಗ ಮಾಡ್ತೇವ್ರಿ. ಇಲ್ಲಿ ತೆಳಗೇನ್ ಮೌನೇಶ್ವರ ಬಾವಿ ಐತಲ್ರಿ, ಅಲ್ಲಿಂದ ಮುತ್ತೈದು ಹೆಣ್ಮಕ್ಳು 5 ಜನ ಕೂಡಿ ಅದನ್ನ ಬಿಂದಿಗಿಲೆ ನೀರ್ ತಗೊಂಡ್ ಹೋಗ್ತಾರ ಮ್ಯಾಲೆ. ಅಲ್ಲಿ ಮ್ಯಾಲೆ ಒಂದು ಹೊಂಡ ಐತ್ರಿ. ಆ ಹೊಂಡಕ್ಕೆ ನೀರ್ ಹಾಕಿ ಆ ಕಡುಬೆಲ್ಲ ಮಾಡಿ ಎಲ್ಲಾ ಭಕ್ತರು ಅದು ಕಡುಬು ಹಾಕಿ ಅದನ್ನ ಪೂಜೆ ಮಾಡ್ತಾರ. ಅದನ್ನ ಅದ್ರ ಮರು ದಿವ್ಸ ಭದ್ರಕಾಳಿದು ವೀರಭದ್ರ ದೇವ್ರದ್ದು ಮದುವೆ ಆಗತ್ರಿ. ಅದು ದೊಡ್ಡ ಪ್ರಮಾಣದಾಗ ಆಗತ್ರಿ. ಅದಕ್ಕೆ ಜನ ಜಾಸ್ತಿ ಕೂಡೋದು. ಪುರವಂತರ ಸೇವಾ ಎಲ್ಲ ಆಗತ್ರಿ. ಅವತ್ತ ಲಾಸ್ಟ್ನೇ ದಿವ್ಸ ಮಹಾಪ್ರಸ್ಥ ಮಾಡ್ತೇವ್ರಿ. ಹ್ಞೂ ರೀ, ಕಳಸ ಇಳಿಸಿ ಮಹಾಪ್ರಸ್ಥ ಮಾಡ್ತೀವ್ರಿ. ನೆಕ್ಸ್ಟ್ ಮತ್ತೆ ಹೊಸ್ಲು ಹುಣ್ಣಿಮೆಗೆ ಎಚ್ಚರ ಸ್ವಾಮಿಗಳ ಪುರಾಣ ಹಚ್ತೀವ್ರಿ ಇಲ್ಲೇ ರೀ. ಈಗ ಆಗ್ಲೇ ಈಗ 45ನೇ ವರ್ಷದ ಪುರಾಣ ಅದ. ಎಚ್ಚರ ಸ್ವಾಮಿಗಳ ಪುರಾಣ ಮಾಡಿ ಅವಾಗ ಕುಂಭೋತ್ಸವ ಎಲ್ಲ ಮಾಡಿ ಅವ್ರದ್ದು ಆರಾಧನೆ ಅದೆಲ್ಲ ಮಾಡ್ತೀವ್ರಿ ಇಲ್ಲಿ. ಕಾರ್ತಿಕ ಮಾಡ್ತೀವ್ರಿ. ಕಾರ್ತಿಕ್ 1 ತಿಂಗಳ ಕಾರ್ತಿಕ ಮಾಡ್ತೀವ್ರಿ. ಆಮೇಲೆ ಶ್ರಾವಣದಾಗನು ನಿತ್ಯಾಭಿಷೇಕ ಅದೆಲ್ಲ ಮಾಡ್ತೀವ್ರಿ. ಭಕ್ತರು ಬರ್ತಾರ, ಪ್ರಸಾದ ಮಾಡಿಸ್ತಾರಲ್ಲ ಅಕ್ಷಯ ಪಾತ್ರೆಗೆ ಒಬ್ಬೊಬ್ರು ಬೇಡ್ಕೊಂಡಂತ ಭಕ್ತರು ಬಂದು ಅಲ್ಲಿ ಪ್ರಸಾದ ಮಾಲಿದಿ ಅನ್ನ ಸಾರು ಮಾಡಿಸಿ ಜನರಿಗೆಲ್ಲ ಊಟ ಮಾಡಿಸಿ ಹೋಗ್ತಾರ. ಹ್ಞೂ ರೀ, ಇದು ತೇರಿನ ಕಳಸ ರೀ. ಹ್ಞೂ ರೀ, ಇದು ಜಾತ್ರೆಗೆ 5 ದಿವ್ಸ ಮ್ಯಾಲೆ ಇರ್ತ್ರಿ. 5 ದಿವ್ಸ ಆದ್ಮೇಲೆ ಮತ್ತೆ ಮಹಾಪ್ರಸ್ಥಾಗಿಂದ ಊರಾಗ ತಗೊಂಡ್ಬರ್ತೀವ್ರಿ. ಹ್ಞೂ ರೀ, ಇಲ್ಲ ಅಲ್ಲಿ ತೇರಿನ ಮಾರ್ಗನ ಐತ್ರಿ. ಅದು ಅಲ್ಲಿ ಅಷ್ಟ ರೀ. ಅದೇನು ಪೂರ್ವಿಕ ಕಾಲದಾಗಿದ್ದ ಮೌನೇಶ್ವರ ಇದ್ದ ಕಾಲದಾಗಿದ್ದ ಹೆಂಗೈತಿ ಈಗನ ಹಂಗೈತ್ರಿ. ಅದು ಅಷ್ಟ ರೀ. ಅವ್ರು ಇಲ್ಲಿ ಪವಾಡ ಮಾಡಿ ನಂತರವಾಗಿ ಇದಕ್ಕೆ ಹೋಗ್ಯಾರ್ರಿ ತಿಂತಣಿಗೆ. ಮೌನೇಶ್ವರ ಹೋದ್ರಿ. ಇವ್ರು ಎಚ್ಚರ ಸ್ವಾಮಿಗಳು ಏನೈತ್ರಿ ಇಲ್ಲಿ ಹೊಳೆಯಲ್ಲೂರಾಗ ಜೀವಂತ ಗವಿ ಪ್ರವೇಶ ಆಗ್ತಾರೆ. ಅವ್ರ ತಮ್ಮಾರ ಏನಿದ್ರಲ್ರಿ ಉಳೆಪ್ಪಯ್ಯಾರ, ಅವ್ರಲಿಂದ ಹಂಗ ವಂಶ ಬೆಳ್ಕೊಂತ. ಈಗಿನ ಅಲ್ಲಿ ಹೊಳೆಯಲ್ಲೂರಾಗ 2 ತೇರು ಎಳಿತಾವ್ರಿ. ಎಚ್ಚರ ಸ್ವಾಮಿ ತೇರು ಒಂದು, ಉಳೆಪ್ಪಜ್ಜನ್ ತೇರು ಅಂತ 2 ಜೋಡ್ ತೇರು ಎಳಿತಾವ್ರಿ ಅಲ್ಲಿ. ಹ್ಞೂ ರೀ. ಆಮೇಲೆ ಈಗ ತಿಂತಣಿ ಮೌನೇಶ್ವರದ್ದು ಸ್ವಲ್ಪ ಒಂದು ಹಾಡಿನೊಳಗ ಬರ್ತೈತ್ರಿ. ಹುಟ್ಟಿರೋದು ಗೋನಾಳದೊಳಗ, ಇರುವುದು ವರವಿ ಮೆರೆಯೋದು ಲಿಂಗನ ಬಂಡಿ, ಸ್ಥಿರವಾಗಿರುವುದು ತಿಂತಣಿ ಅಂತಂದ್ ಅವ್ರದ್ದು ಒಂದು ಶ್ಲೋಕ ಐತ್ರಿ. ಅದು ಇಲ್ಲಿ ಭಕ್ತರಿಗೆ ಹೇಳ್ಯಾರ್ರಿ ಅವ್ರು. ಐಶ್ವರ್ಯ ಯಾರಿಗೆ ಬೇಕೋ ಅವ್ರು ಲಿಂಗನ ಬಂಡಿಗೆ ಬರ್ರಿ, ವರ ಬೇಕಾದವ್ರು ವರವಿಗೆ ಬರ್ರಿ, ಮುಕ್ತಿ ಬೇಕಾದವ್ರು ತಿಂತಣಿಗೆ ಬರ್ರಿ ಅಂತ ಹೇಳ್ಯಾರ್ರಿ ಅವ್ರು. ಯಾವ್ದೋ ಭಕ್ತರು ಇಲ್ಲಿ ಬಂದ್ರು ಅವ್ರು ಏನೋ ಕಷ್ಟಗಳಿದ್ರು ಪರಿಹಾರ ಆಗಿ ಅವ್ರ ಆರ್ಥಿಕ ಸ್ಥಿತಿ ಸುಧಾರಿಸತ್ರಿ. ಇಲ್ಲಿ ಐಶ್ವರ್ಯ ಬೇಕಾದವ್ರು ಲಿಂಗನ ಮಂಡಿ. ಯಾಕಂದ್ರೆ ಇದು ಹರಿಹರರ ಪೀಠ ಇದು.
ಲಕ್ಷ್ಮಿ ಅದಾಳ್ರಿ, ವೆಂಕಟೇಶ್ವರನು ಅದಾನ. ಹಂಗಾಗಿ ಶ್ರೀಮಂತಿಗೆ ಏನು ಬೇಕಾದ ಐಶ್ವರ್ಯ ಬೇಕಾದ್ರೆ ಲಿಂಗನ ಮಂಡಿಗೆ ಬರ್ರಿ ಅಂತ ಹೇಳ್ಯಾರ ಅವರು. ಸರಿ, ಒಳ್ಳೇದು. ಇತಿಹಾಸವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ. ಹೌದು ಹೌದು, 4 ನಾಯಿ ಅದಾವ. ಎಲ್ಲ ಶೂಟಿಂಗ್ ಮಾಡಿ ಟೆಲಿಕಾಮ್ ನೋಡಿ